ಅಬ್ಬಾ, ನನಗೀಗ ಜೀವ ಬಂತು. ನಾನು ಒಂದು ಗಿಡ ಕಿತ್ತಿದ್ದಕ್ಕೆ ಚಿಂತೆ ಮಾಡುತ್ತಿದ್ದೆ. ಆದರೆ ನನಗೀಗ ಇಷ್ಟೊಂದು ಗಿಡ ಬೆಳೆದಿರುವುದು ನೋಡಲು ಮನಸ್ಸಿಗೆ ಸಮಾಧಾನವಾಗುತ್ತಿದೆ. ಈ ಆನಂದ ಸಮಾಧಾನಕ್ಕೆ ನಮ್ಮ ಸಹೋದರಿ ಸೀತೆಯೇ ಕಾರಣ. ನಮ್ಮಿಂದ ತಪ್ಪಾಗುವುದನ್ನು ತಡೆಯುತ್ತಾಳೆ. ಅಪ್ಪಿ ತಪ್ಪಿ ತಪ್ಪಾದಾಗ ತಿದ್ದಿ ಸರಿಪಡಿಸುತ್ತಾಳೆ. ಹೌದು, ಸಹೋದರಿಯು ನಮ್ಮಿಂದ ಇಂತಹ ಒಳ್ಳೆಯ ಕೆಲಸವನ್ನು ಮಾಡಿಸಿ ಒಳ್ಳೆಯದಾಗುವಂತೆ ಮಾಡಿದ್ದಾಳೆ. ಅಕ್ಕ, ನಿನ್ನ ಜೊತೆ ಇದ್ದರೆ ಎಷ್ಟೊಂದು ಒಳ್ಳೆಯ ವಿಚಾರಗಳು ತಿಳಿಯುತ್ತವೆ. ಬರೀ ತಿಳಿಯುವುದೇ ಅಲ್ಲ, ಸೀತಾ ಸಹೋದರಿಯಿಂದ ನಾವು ಒಳ್ಳೆಯದನ್ನೇ ಮಾಡುತ್ತೇವೆ. ಸಹೋದರಿಯರೇ, ಒಳ್ಳೆಯ ಕೆಲಸ ಮಾಡಲು ಯಾರು ಯಾರನ್ನೂ ಕಾಯಬೇಕಾಗಿಲ್ಲ. ಈ ರೀತಿ ಗಿಡಗಳನ್ನು ಬೆಳೆಸುವುದಾಗಲಿ, ಕಷ್ಟವಿರುವವರಿಗೆ ಸಹಾಯ ಮಾಡುವುದಕ್ಕಾಗಲಿ ಯಾರನ್ನು ಅವಲಂಬಿಸಬೇಕಾಗಿಲ್ಲ. ನಮ್ಮ ಇಚ್ಛೆಯಿಂದಲೇ ಮಾಡಬಹುದು. ಆಗಲಿ ಅಕ್ಕ, ನೀನು ಹೇಳಿದ ಮಾತುಗಳನ್ನು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಳುತ್ತೇವೆ. ಆದರೆ ಯಾವಾಗಲೂ ನಿನ್ನ ಜೊತೆಯೇ ಇರಬೇಕೆಂದು ಬಯಸುತ್ತೇವೆ. ಹೌದು. ಆದ್ದರಿಂದ ನಾವು ಯಾವಾಗಲೂ ಒಟ್ಟಿಗೆ ಒಂದೇ ಕಡೆ ಇರೋಣ. ಮಕ್ಕಳೇ, ಬಹಳ ಚೆನ್ನಾಗಿದೆ ನಿಮ್ಮೆಲ್ಲರ ಅಪೇಕ್ಷೆ. ಆದರೆ ಕೇಳುವುದಕ್ಕೆ ಮಾತ್ರ. ಹೌದು, ನೀವು ಈ ವಯಸ್ಸಿನಲ್ಲಿ ಅಪೇಕ್ಷೆ ಪಡಬಹುದು. ಆದರೆ ದಿನ ಕಳೆದಂತೆ ನೀವು ಹೀಗೆಯೇ ಇರುವುದಿಲ್ಲವಲ್ಲ? ಅಮ್ಮ, ನಾವು ಬೆಳೆದು ದೊಡ್ಡವರಾಗುತ್ತೇವೆ ಅಷ್ಟೇ ತಾನೇ. ನಾವು ದೊಡ್ಡವರಾದ ಮಾತ್ರಕ್ಕೆ ದೂರವಾಗಿರಬೇಕೆಂಬ ನಿಯಮವೇನು ಇಲ್ಲವಲ್ಲ? ಮಕ್ಕಳೇ, ನೀವು ಹೆಣ್ಣು ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಗಂಡನ ಮನೆಗೆ ಹೋಗಲೇಬೇಕಲ್ಲವೇ? ಯಾರು ಯಾವ ಯಾವ ದೇಶದ ರಾಜಕುಮಾರರನ್ನು ಮದುವೆ ಆಗುತ್ತೀರೋ, ಯಾವ ರಾಜ್ಯಕ್ಕೆ ಸೇರುತ್ತೀರೋ ಈಗಲೇ ಹೇಗೆ ಹೇಳಲು ಸಾಧ್ಯ? ಆಕಾಶದಿಂದ ಬಿದ್ದ ಹನಿಯು ಕೆಲವು ನದಿಯನ್ನು ಸೇರುತ್ತದೆ, ಇನ್ನು ಕೆಲವು ಭೂಮಿಯಲ್ಲೇ ಲೀನವಾಗುತ್ತದೆ. ಒಂದೇ ಕಡೆ ಬಿದ್ದ ಹನಿಯು ಬೇರೆ ಕಡೆ ಹರಿಯುತ್ತದೆ. ಅಮ್ಮ, ಆಕಾಶಂ ಪತಿತಂ ತೋಯಂ ಸಾಗರಂ ಪ್ರತಿ ಗಚ್ಚತಿ. ಆಕಾಶದಿಂದ ಬಿದ್ದ ನೀರು ಒಂದೇ ಸಾಗರಕ್ಕೆ ಸೇರುವಂತೆ ನಾವು ಒಂದೇ ಕಡೆ ಸೇರುವೆವು. ಚಿಕ್ಕಮ್ಮ, ನಾವು ಯಾವಾಗಲೂ ಒಂದಾಗಿ ಇರುತ್ತೇವೆ, ಎಂದೂ ದೂರವಾಗುವುದಿಲ್ಲ. ಹೋಗಲಿ, ಈಗ ನಿಮ್ಮ ಮಾತಿಗೆ ಎದುರಾಡಿ ನಿಮ್ಮ ಮನಸ್ಸಿಗೆ ಬೇಸರ ಮಾಡುವುದಿಲ್ಲ. ನಾಳೆ ಬೆಳೆದು ದೊಡ್ಡವರಾದ ಮೇಲೆ ನೀವು ಬೇರೆ ಬೇರೆ ಹೋಗಲೇಬೇಕು. ಭಲೆ ರಾಮಚಂದ್ರ, ಭಲೆ. ನಿನ್ನ ಬಾಣದ ಗುರಿ ಅನುಪಮವಾದದ್ದು. ರಾಮನ ಬಾಣದ ಗುರಿ ಎಂದಿಗೂ ತಪ್ಪುವುದಿಲ್ಲ ಎಂಬ ಕೀರ್ತಿಗೆ ನೀನು ಪಾತ್ರನಾಗಬೇಕು. ಎಲ್ಲವೂ ತಮ್ಮ ಅನುಗ್ರಹ. ಲಕ್ಷ್ಮಣ, ಭರತ, ಶತ್ರುಘ್ನ, ನೀವು ಸಹ ಬಾಣ ಪ್ರಯೋಗಿಸಿ. ಭಲೆ ಸೋದರರೇ, ಭಲೆ. ನೀವು ಪ್ರಯೋಗಿಸಿದ ಬಾಣಗಳು ಗುರಿಯನ್ನು ತಲುಪಿ ಯಶಸ್ವಿಯಾದವು. ಗುರುಗಳೇ, ನನ್ನ ಸಹೋದರರು ಕೂಡ ಬಾಣ ಪ್ರಯೋಗಿಸುವುದರಲ್ಲಿ ನಿಪುಣರಾಗಿದ್ದಾರಲ್ಲವೇ ಗುರುಗಳೇ? ಹೌದು ರಾಮಚಂದ್ರ, ನಿನ್ನ ಸೋದರರೆಲ್ಲರೂ ನಿನ್ನಂತೆಯೇ ಅಸ್ತ್ರ ಹೊಡುವುದನ್ನು ಕಲಿತಿದ್ದಾರೆ. ಆದರೆ ಇನ್ನೂ ಸ್ವಲ್ಪ ಪರಿಶ್ರಮ ಪಡಬೇಕಾಗಿದೆ. ನೋಡಿ, ಈಗ ನೀವೆಲ್ಲರೂ ಒಂದು ಅಸಾಮಾನ್ಯವಾದ ವಿದ್ಯಾ ಪ್ರಯೋಗವನ್ನು ಮಾಡಿ ತೋರಿಸಬೇಕಾಗಿದೆ.
ಹೇಳಿ ಗುರುದೇವ. ನಿಮ್ಮ ಅನುಗ್ರಹದಿಂದಲೇ ನಿಮ್ಮ ಅಪೇಕ್ಷೆಯನ್ನು ಈಡೇರಿಸುವ ಪ್ರಯತ್ನವನ್ನು ಮಾಡುತ್ತೇವೆ. ನಾವೀಗ ಯಾವ ಅಸ್ತ್ರದ ಪ್ರಯೋಗವನ್ನು ಮಾಡಬೇಕೆಂದು ನೀವೇ ಹೇಳಿ. ಶಬ್ದವೇದಿ ಅಸ್ತ್ರ ಪ್ರಯೋಗ. ಹೌದು. ನೋಡಿ, ಅಲ್ಲಿ ಯಾರಾದರೂ ತಲೆಯ ಮೇಲೆ ಮಡಕೆಯನ್ನು ಹೊತ್ತುಕೊಂಡು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡುತ್ತಿರುತ್ತಾರೆ. ಆ ಗೆಜ್ಜೆಯ ಶಬ್ದ ನಿಮ್ಮ ಕಿವಿಗೆ ಕೇಳಿಸುತ್ತದೆ. ಆ ಶಬ್ದವನ್ನು ಆಧರಿಸಿ ನೀವು ಬಾಣ ಪ್ರಯೋಗ ಮಾಡಬೇಕು. ಆ ರೀತಿ ಬಾಣ ಪ್ರಯೋಗಿಸಲು ನಮಗೆ ಭಯವಾಗುತ್ತದೆ. ರಾಮಚಂದ್ರ, ನೀನು ಆ ಪ್ರಯೋಗವನ್ನು ಮಾಡುವೆಯಾ? ಗುರುದೇವ, ನಿಮ್ಮ ಅನುಗ್ರಹ ಹೊಂದಿದ್ದರೆ ನಾನೇನನ್ನಾದರೂ ಸಾಧಿಸಬಲ್ಲೆ. ಕಾರ್ಯಸಿದ್ಧಿರಸ್ತು. ಗುರುದೇವ, ರಾಮಚಂದ್ರನು ಶಬ್ದವೇದಿ ವಿದ್ಯೆಯನ್ನು ಪ್ರಯೋಗಿಸುವ ವಿಚಾರವನ್ನು ತಂದೆಗೆ ಹೇಳಿ ಅವರನ್ನು ಕರೆತರುತ್ತೇನೆ. ಅದಕ್ಕಾಗಿ ತಾವು ಅಪ್ಪಣೆ ಕೊಡಿ. ಆಗಲಿ. ರಾಮಚಂದ್ರನ ವಿದ್ಯಾ ಪ್ರಯೋಗ ತಂದೆಯವರ ಎದುರಿನಲ್ಲಿಯೇ ಆಗಲಿ. ಹೋಗಿ ವಿಚಾರವನ್ನು ಮಹಾರಾಜ. ತಂದೆಯವರೇ, ಸಹೋದರ ರಾಮಚಂದ್ರನು ಶಬ್ದವೇದಿ ವಿದ್ಯೆಯನ್ನು ಪ್ರದರ್ಶಿಸುತ್ತಿದ್ದಾನೆ. ಯಾರಾದರೂ ತಲೆಯ ಮೇಲೆ ಮಡಿಕೆಯನ್ನು ಹೊರಬೇಕು, ಗೆಜ್ಜೆಯನ್ನು ಕಾಲಿಗೆ ಕಟ್ಟಿಕೊಂಡು ಅತ್ತಿಂದಿತ್ತ ಓಡಾಡಬೇಕು. ಗೆಜ್ಜೆಯ ಶಬ್ದವನ್ನು ಕೇಳಿ ಬಾಣವನ್ನು ಪ್ರಯೋಗಿಸುತ್ತಾನೆ. ಏನು, ರಾಮಚಂದ್ರನಂತಹ ಬಾಲಕನಿಗೆ ಇದು ಹೊರೆಯಾಗುವುದಿಲ್ಲವೇ? ಇಲ್ಲ ಇಲ್ಲ, ಇದನ್ನು ತಡೆಯಲೇಬೇಕು. ನಾನೇಕೆ ಹೀಗೆ ಯೋಚಿಸುತ್ತಿದ್ದೇನೆ? ರಾಮಚಂದ್ರನು ಸಾಮಾನ್ಯನಾದ ಬಾಲಕನಲ್ಲ, ಈ ದಶರಥ ಮಹಾರಾಜನ ಮಗ. ಅಂದ ಮೇಲೆ ಅವನು ಗುರಿ ತಪ್ಪುವುದಿಲ್ಲ. ಹೌದು, ನಾನು ಅವನ ಶಬ್ದವೇದಿ ಪ್ರಾವೀಣ್ಯತೆಯನ್ನು ನೋಡಲೇಬೇಕು. ಏನಾಯ್ತು ಪ್ರಭು? ಏನಿಲ್ಲ, ಬನ್ನಿ. ರಾಮಚಂದ್ರ, ನಿನ್ನ ಶಸ್ತ್ರವಿದ್ಯಾ ಪ್ರದರ್ಶನ ಯಶಸ್ವಿಯಾಗಲಿ. ಕಂದ ರಾಮಚಂದ್ರ, ನಿನ್ನ ಬಿಲ್ವಿದ್ಯೆಯ ಪ್ರದರ್ಶನ ಎಲ್ಲರಿಗೂ ಆನಂದವನ್ನುಂಟು ಮಾಡಲಿ. ರಾಮಚಂದ್ರ, ನೀನು ಏಕಸಂಧಿಗ್ರಾಹಿ. ಯಾವುದೇ ವಿಷಯವನ್ನಾದರೂ ಸರಿ ಒಂದು ಸಾರಿ ಹೇಳಿಕೊಟ್ಟರೆ ಅದನ್ನು ಗ್ರಹಿಸಿ ಸಾಧಿಸುವ ಶಕ್ತಿ ನಿನ್ನಲ್ಲಿದೆ. ಶಬ್ದವನ್ನು ಆಲಿಸುವ ಏಕಾಗ್ರತೆ, ಚಲಿಸುವ ವಸ್ತುವಿನ ಸ್ಥಾನದ ಬಗ್ಗೆ ನಿಖರತೆ, ಬಾಣ ಸಾಗುವ ವೇಗ, ಅದು ತಲುಪಬೇಕಾದ ಸಮಯ, ಇದೆಲ್ಲವನ್ನು ಲೆಕ್ಕ ಹಾಕಿ ಬಾಣವನ್ನು ತೊಡಬೇಕು. ಆಗಲೇ ಗುರುದೇವ. ಅದೋ ನೋಡು, ನಿನ್ನ ಸಹೋದರರಾದ ಲಕ್ಷ್ಮಣ, ಭರತರು ತಲೆಯ ಮೇಲೆ ಮಡಕೆಯನ್ನು ಹೊತ್ತು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ನಡೆದಾಡುತ್ತಿದ್ದಾರೆ. ಅವರ ಹೆಜ್ಜೆಯ ಗೆಜ್ಜೆಯ ಸದ್ದು ನಿನಗೆ ಕೇಳಿಸುತ್ತಿದೆ. ಆ ಸದ್ದಿನ ಆಧಾರದ ಮೇಲೆ ಅವರ ತಲೆಯ ಮೇಲೆ ಮಡಕೆಯನ್ನು ನಿನ್ನ ಬಾಣದಿಂದ ಛೇದಿಸಬೇಕು. ಆಗಲಿ ಗುರುದೇವ.
ರಾಮಚಂದ್ರ ಬೇಡ ಬೇಡ. ಏನಾಯ್ತು ಪ್ರಭುಗಳೇ? ಪ್ರಭು, ರಾಮಚಂದ್ರನ ಶಬ್ದವೇದಿ ಪ್ರಯೋಗವನ್ನು ಕಂಡು ನೀವು ಆನಂದಿಸುತ್ತೀರಾ ಎಂದು ಭಾವಿಸಿದ್ದೆ. ಆದರೆ ನೀವು ಆತಂಕದಲ್ಲಿದ್ದಂತೆ ಕಂಡಿರಿ. ಏಕೆ ಪ್ರಭು? ಚಿಕ್ಕ ವಯಸ್ಸಿನಲ್ಲೇ ಶಬ್ದವೇದಿ ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದೀರಲ್ಲವೇ? ನೀವು ಕಲಿತ ವಿದ್ಯೆಯನ್ನು ನಿಮ್ಮ ಮಗ ಪ್ರದರ್ಶಿಸುವಾಗ ಏಕೆ ಆತಂಕಪಟ್ಟಿರಿ? ನಿಜ, ನಾನು ಆತಂಕಪಟ್ಟಿದ್ದ ನಿಜ. ಏನಾಯ್ತು ಪ್ರಭು? ನನಗೆ ತಲೆಶೂಲಿಯಾಗುತ್ತಿದೆ. ಔಷಧಿಯನ್ನು ತರುತ್ತೇನೆ. ನನ್ನ ಜೀವನದಲ್ಲಿ ನಾನು ಮಾಡಿದ ತಪ್ಪನ್ನು ಯಾರೊಂದಿಗೆ ಹೇಗೆ ಹೇಳಿಕೊಳ್ಳಲಿ? ಇಲ್ಲ, ಹೇಳಿಕೊಳ್ಳಲಾರೆ. ಮಗು ಶ್ರವಣ, ಬಿಸಿಲಿನ ಬೇಗೆಯಿಂದ ಬಾಯಾರಿಕೆ ಆಗುತ್ತಿದೆ. ಕುಡಿಯಲು ಸ್ವಲ್ಪ ನೀರು ಬೇಕಲ್ಲಪ್ಪ. ಆಗಲಿ ತಂದೆ. ಎಲ್ಲೋ ಹತ್ತಿರದಲ್ಲೇ ನೀರಿರುವಾಗ ಕಾಣುತ್ತಿದೆ. ನಾನೋಗಿ ತರುತ್ತೇನೆ. ಅಮ್ಮ, ಅಪ್ಪ, ನಾನು ಬೇಗನೆ ನೀರು ತೆಗೆದುಕೊಂಡು ಬರುತ್ತೇನೆ. ಈ ಪ್ರದೇಶ ಕಾಡಾಗಿದ್ದರೂ ಸುರಕ್ಷಿತವಾಗಿದೆ. ನೀವೇನು ಭಯ ಪಡೋದು ಬೇಕಾಗಿಲ್ಲ. ನಾನು ಬೇಗ ನೀರು ತೆಗೆದುಕೊಂಡು ಬಂದು ಬಿಡುತ್ತೇನೆ. ನಮ್ಮ ಶ್ರವಣ ಮಗುವಾಗಿದ್ದಾಗ ನಾವು 1-2 ವರ್ಷ ಅವನನ್ನು ಹೊತ್ತು ತಿರುಗಿದರೆ ಅವನು ತನ್ನ ಜೀವನ ಪರ್ಯಂತ ನಮ್ಮನ್ನು ಹೊತ್ತು ತಿರುಗುತ್ತಿದ್ದಾನೆ. ತಂದೆ ತಾಯಿಗಳು ಮಗುವನ್ನು ಹೊತ್ತು ಹೆತ್ತದ್ದಕ್ಕೆ ಜೀವಮಾನವೆಲ್ಲ ಅವರಿಗೆ ಋಣಿಯಾಗಿರಬೇಕು ಎನ್ನುತ್ತಾರೆ. ಆದರೆ ಇವನು ತನ್ನ ಜೀವಮಾನವೆಲ್ಲ ನಮ್ಮನ್ನು ಹೊತ್ತು ತಿರುಗುತ್ತಿದ್ದಾನೆ. ಇವನಿಗೆ ನಾವು ಎಷ್ಟು ಜನ್ಮದಲ್ಲಿ ಋಣಿಯಾಗಿರಬೇಕು ಎಂದು. ದೇವರು ನಮ್ಮ ಕಣ್ಣುಗಳನ್ನು ಕಿತ್ತುಕೊಂಡ. ಆದರೆ ಇಂತಹ ಚಿನ್ನದಂತಹ ಮಗನನ್ನು ನಮಗೆ ಕಣ್ಣಾಗಿ ಕೊಟ್ಟ.
ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.